ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನೋಡಿ ಕನ್ನೇರಿ ಮಠ, ಓಕೆನಾ? ಇದು ಪಾರ್ಟ್ 3 ಕನ್ನೇರಿ ಮಠ. ಇಲ್ಲಿ ಸೂಪರ್ ಆಗಿದೆ ಪ್ಲೇಸ್, ನೋಡೋ ಅಂಥದ್ದು. ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬರ್ಬೋದು, ಯಾಕೆ ಅಂದರೆ ಅಷ್ಟು ಸೂಪರ್ ಆಗಿದೆ ಪ್ಲೇಸು. ಹಿಂದಿನ ಮೆಮೊರಿ ಅಂದರೆ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಒಳ್ಳೆ ನೇಚರ್ಗಳು ಈ ಥರ ಅವರಿಗೆ ಇಲ್ಲಿ ಕರ್ಕೊಂಡು ಬಂದರೆ ಮೆಮೊರಿಯಬಲ್ ಆಗಿರುತ್ತೆ. ಒಂದು 8 ವರ್ಷದ ಮೇಲೆ ಮಕ್ಕಳಿಗೆ ಕರ್ಕೊಂಡು ಬಂದರೆ ಅವರಿಗೆ ಹಿಂದಿನ, ಇವಾಗಿನ ಏನೂ ಇಲ್ಲ, ಇವಾಗ ಏನಾಗಿದೆ ಎಲ್ಲ ಮಷಿನ್ಗಳು ಅಲ್ವಾ. ಸೊ ಹಿಂದಿನ ದಿನ ಹೇಗಿತ್ತು, ಮೊದಲು ಹೇಗಿತ್ತು ಅಂತ ಎಲ್ಲ ಇದರೊಳಗೆ ಬಂದರೆ ಎಲ್ಲ ಕಾಣ್ಬೋದು. ಅಷ್ಟು ಚೆನ್ನಾಗಿ ಅವ್ರು ಏನು ಮಾಡಿದ್ದಾರೆ, ಪ್ರಕೃತಿಯನ್ನು ಇದು ಮಾಡಿದ್ದಾರೆ. ಅಂದರೆ ಅಲ್ಲಿ ಎಮ್ಮೆ ಮೇಯೋ ಥರ ಹಾಗೆ ಸಣ್ಣ ಚಿಕ್ಕ ಮಕ್ಕಳು, ಇವಾಗ ಚಿಕ್ಕ ಮಕ್ಕಳೆಲ್ಲ ಎಲ್ಲಿ ಹೊರಗೆ ಹೋಗಿ ಆಟ ಆಡ್ತಾರ ಅಲ್ವಾ. ಅವಾಗ ಚಿಕ್ಕ ಮಕ್ಕಳು ಹೇಗೆ ಆಡ್ತಿದ್ರು, ಏನು ಆಡ್ತಿದ್ರು ಎಲ್ಲ ಸ್ಟ್ಯಾಚ್ಯೂ ಮಾಡಿ ಅದು ಅದೇ ಥರನೇ ಮಾಡಿಕೊಂಡು ಗೊಂಬೆಗಳನ್ನು ತಯಾರು ಮಾಡಿ ಅದ್ರ ಮೇಲೆ ಪ್ಲ್ಯಾಂಟ್ಗಳನ್ನು ಬೆಳೆಯೋ ಥರ ಮಾಡಿ, ಮತ್ತು ಕ್ಯಾಪ್ಸಿಕಮ್ ಥರನೇ ರೆಡಿ ಮಾಡಿ ಅದ್ರ ಮೇಲೆ ಪ್ಲ್ಯಾಂಟ್ಗಳ ಥರ ಮಾಡಿ ಈ ಗಿಡಗಳ ಥರ ನೆಟ್ಟು ಏನೋ ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ. ನಾನು ಫಸ್ಟಿನಲ್ಲಿ ಹೇಳಿರಬೇಕು, ಫಸ್ಟ್ ಒಂದು ಸೆಕೆಂಡ್ ಪಾರ್ಟ್ನಲ್ಲಿ ಹೇಳಿರಬೇಕು ನಾನು. ಅದು 250 ಇದೆ ಅಂತ ಟಿಕೆಟ್ ಒಬ್ಬರಿಗೆ. ಆಧಾರ್ ಕಾರ್ಡ್ ಒಯ್ಯಲೇಬೇಕು, ಕಂಪಲ್ಸರಿ ತೋರಿಸ್ಬೇಕು, ಇಲ್ಲಾಂದರೆ ಇಲ್ಲಿ ಆಧಾರ್ ಕಾರ್ಡ್ ಒಯ್ದೇ ಇದ್ದವರಿಗೆ ಎಂಟ್ರಿ ಇಲ್ಲ, ಓಕೆ. ಮತ್ತು ಇದು ಕನ್ನೇರಿ ಮಠ ಕೊಲ್ಲಾಪುರದ ಹತ್ರ ಬರುತ್ತೆ, ಓಕೆನಾ. ಹೇಳಿ ಆಲ್ಮೋಸ್ಟ್ ಆವಾಗಿನ ವ್ಲಾಗಲ್ಲಿ ಹೇಳಿದ್ದೀನಿ ನಾನು, ಆದರೆ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥ ಪ್ಲೇಸು. ನಿಜ ಹೇಳಬೇಕಾದ್ರೆ ನಿಧಾನ ಸಮಾಧಾನದಿಂದ ಹೋದರೆ ಒಂದು 4 ಗಂಟೆ ತನಕ ಆರಾಮ್ ತಿಂದು ನಾವೇನಾದರೂ ಕಟ್ಕೊಂಡು ಬಂದರೆ ಅದೇ ತಿನ್ಬೋದು, ಇಲ್ಲ ಅಂದರೆ ಅಲ್ಲಿ ಸಿಗುತ್ತೆ ಅಲ್ಲೇ ತಿನ್ಬೋದು. ಅದು ನಿಮ್ಮ ಇಚ್ಛೆ, ಓಕೆನಾ. ಅದು ನಿಮಗೆ ಬಿಟ್ಟಿದ್ದು. ಸೊ ಹೀಗೆ ಹೋಗ್ತಾ ಒಳ್ಳೆ ಗಿಡಗಳು, ನನಗೂ ಕೈ ನೋವು ಬರ್ತಾ ಆಯ್ತು, ಅದು ನಿಮಗೆ ತೋರಿಸ್ಬೇಕಲ್ವ. ಇಲ್ಲಿ ನೋಡಿ ತಪಾಸಣೆ ಅಂದರೆ ಈ ಥರ ಹಾಸ್ಪಿಟ್ಲ್ಗಳಿಗೆಲ್ಲ ಏನೇನು ಮಾಡ್ತಾರೆ, ತಪಾಸಣೆ ಮಾಡ್ತಾರೆ, ಚೆಕಪ್ ಮಾಡ್ತಾರೆ, ಏನಾಗಿದೆ ಅಂತ ನೋಡ್ತಾರೆ ಅಲ್ವಾ. ಸೊ ಹಾಗೆ ಇಲ್ಲಿ ಕೂಡ ಅದೇ ಥರನೇ ಸ್ಟ್ಯಾಚ್ಯೂ ರೆಡಿ ಮಾಡಿದ್ದಾರೆ ಕಣ್ರಿ. ಸ್ಟ್ಯಾಚ್ಯೂ ರೆಡಿ ಮಾಡಿದ್ದಾರೆ ನೋಡಿ, ನಿಮಗೆ ತೋರಿಸ್ತೀನಿ ನಾನು ಒಂದೊಂದಾಗೆ. ಸೊ ನೋಡಿ, ನಾನು ಹೇಳಿದರೆ ನಿಮಗೆ ಇದಂತ ನೋಡಿ, ಅವನ ಕಾಲುಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಒಬ್ಬ ಮನುಷ್ಯ. ಅವನಿಗೆ ಸ್ಟ್ಯಾಚ್ಯೂ ಎಲ್ಲ ಮನುಷ್ಯನ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಅಂದರೆ ಈ ಥರ ಇತ್ತು, ಈ ಥರ ಮನೆಗಳಲ್ಲಿ ಈ ಥರ ಎಲ್ಲ ಮಾಡ್ತಿದ್ರು ಮೊದಲಿಗೆ. ಇವಾಗೆಲ್ಲ ಏನು ಮೆಡಿಷನ್ ಇಂಗ್ಲೀಷ್ ಮೆಡಿಷನ್ನೇ ಜಾಸ್ತಿ ಅಲ್ವಾ. ಸೊ ನೋಡಿ, ಈ ಥರ ಎಲ್ಲ ಮೊದಲಿನ ಕಾಲದಲ್ಲೆಲ್ಲ ಈ ಥರನೇ ಮನೆ ಮಾಡ್ತಿದ್ರು. ಅವಾಗೆಲ್ಲ ಎಲ್ಲಿ ಹಾಸ್ಪಿಟ್ಲೆಲ್ಲ ಓಡ್ತಿದ್ರಲ್ವಾ. ಸೊ ಈ ಥರನೇ ಮನೆಯಲ್ಲಿ ಇದು ಮಾಡ್ತಿದ್ರು. ನೋಡಿ ಇಲ್ಲಿ ಮರಾಠಿ, ಕೊಲ್ಲಾಪುರದಲ್ಲಿ ಮರಾಠಿ, ಅದೊಂದು ಸ್ವಲ್ಪ ಹಿಂದಿ ಮಿಕ್ಸ್ ಆಗಿರುತ್ತೆ. ನಮಗೂ ಅದು ಮರಾಠಿ ಅಷ್ಟು ನೋಡಿ, ಚೆಕಪ್ ನೋಡೋದು ನಮಗೂ ಅಷ್ಟು ಮರಾಠಿ ಅರ್ಥ ಆಗಲ್ಲ, ನನಗೆ ಅಷ್ಟು ಬರಲ್ಲ. ಮರಾಠಿ ರೇಟಿಂಗ್ ಇರುತ್ತೆ, ಆದರೆ ಹಿಂದಿ ಬರೋರಿಗೆ ಬರುತ್ತೆ. ಅದು ಹಿಂದಿ ಬರೋರಿಗೆ ಏನೂ ತೊಂದರೆ ಆಗಲ್ಲ. ಪತ್ರಕೋಟೆ ನನಗಷ್ಟು ಇದಿಲ್ಲ ನೋಡಿ. ಅವ್ರವ್ರು ಒಬ್ಬರು ಒಂದೊಂದು ಥರ ಪರೀಕ್ಷೆ, ಅದು ಕನ್ನಡದಲ್ಲಿ ಬರೀಬೇಕಿತ್ತು, ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರೀಬೇಕಿತ್ತು. ಇಲ್ಲಿ ನೋಡಿ, ಅವನ ಕಾಲುಗಳ ನರಗಳನ್ನು ಪರೀಕ್ಷೆ, ಅವನಿಗೆ ಅಲ್ಲಿ ಹಿಡ್ಕೊಂಡು ಏನೋ ಮಸಾಜ್ ಮಾಡೋ ಥರ ಏನೋ ಒಂಥರ ಮಾಡ್ತಾ ಇರೋದು. ಈ ಥರ ಸ್ಟ್ಯಾಚ್ಯೂ ಮುಖಾಂತರ ನಮಗೆ ತೋರಿಸ್ತಾ ಇರೋದು. ನೋಡಲಿ ಬಂದವರಿಗೆ ಈಗ ಪ್ರಕೃತಿ ಗಾರ್ಡನ್ ಒಂದೇ ಅಲ್ಲ, ಈ ಥರ ಚೆಕಪ್ಪು ಈ ಥರ ಮಾಡೋದು, ಈ ಥರ ಏನೇನೋ ಒಂದು ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಅವರೇನೋ ತೋರಿಸ್ತಿದ್ರಲ್ಲಿ ಏನೋ ಬರೆದಿದ್ದಾರೆ, ಕಟ್ಕರ್ನ ಪೋಸ್ಟ್ ಮಟನ್ ಕಣ್ರಿ. ಗೊತ್ತಾಯ್ತು ಪೋಸ್ಟ್ ಮಟನ್ನು. ನೋಡಿ ಕಟ್ಕರ್. ನನಗೆ ಹಿಂದಿ ಬರುತ್ತೆ, ಬಟ್ ಅದು ಕ್ಲಿಯರಾಗಿ ಕಾಣಬೇಕು. ಅದು ಓಡ್ತಾ ಇದೆಯಾ ನನಗೆ ಗೊತ್ತೇ ಆಗ್ತಾಯಿಲ್ಲ. ಸೊ ಅದನ್ನು ವೀಡಿಯೋ ಓಡ್ತಾ ಇದೆಯಲ್ಲ, ಪೋಸ್ಟ್ ಮಾಡ್ತೇನೆ, ಓಕೆನಾ. ಅದೊಂದು ಗೊತ್ತಾಯಿತು ನನಗೆ. ಇಲ್ಲಿ ನೋಡಿ, ಇನ್ನೂ ಇದು ತೋರಿಸ್ತೀನಿ. ಇಲ್ಲಿ ನೋಡಿ ಗೊಂಬೆಗಳನ್ನು ಹೇಗೆ ಋಷಿಮುನಿಗಳು ಜಪ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಒಂದು ಮುಟ್ಟಬಾರ್ದು ನಾವು, ನೋ ಫ್ಲಕ್ಕಿಂಗ್, ಹೂಗಳಾಗಲಿ ಏನೇ ಆಗಲಿ. ಮತ್ತು ಇದನ್ನೆಲ್ಲ ಮುಟ್ಟಬಾರ್ದು, ಯಾಕಂದರೆ ಅದು ಕಾಸ್ಟ್ಲಿ ಆಗಿರುತ್ತೆ ಅವೆಲ್ಲ ಮೆಟಲ್ಗಳು. ಅವ್ರು ಏನು ಮಾಡಿರ್ತಾರಲ್ವ ಪಾಪ. ಒಂದು ಇದಾಯಿತು ಅಂದರೆ ಅದು ಮಾಡಲಿಕ್ಕೆ ಎಷ್ಟೋ ಸಾವಿರಗಟ್ಟಲೆ ಬೇಕು, ಅದಕ್ಕಾಗಿ ಏನೂ ಮುಟ್ಟಬಾರ್ದು ನಾವು. ಇಲ್ಲಿ ನೋಡಿ, ಅದೇನೋ ಅಂತ ಅಕ್ಷರನೇ ಗೊತ್ತು ಓಡೋಗ್ತಾ ಇದೆ. ಜುಮ್ಮು ಮಾಡೋದ್ರೂ ತರಬೇಕಿತ್ತು.
ಇಲ್ಲಿ ನೋಡಿ ಚೆನ್ನಾಗಿದೆ ನೋಡಿ, ಎಲ್ಲ ಸ್ಟ್ಯಾಚು ಮುಖಾಂತರ ತೋರಿಸ್ತಾ ಇದ್ದಾರೆ, ಈ ಥರ ಹೀಗೆ ಅಂತ. ಅರ್ಥ ಆಗೋರಿಗೆ ಅರ್ಥ ಆಗತ್ತೆ. ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ, ಹೇಳಬೇಕಂತ ಇಲ್ಲ. ಇಲ್ಲಿ ನೋಡಿ ಸ್ಟೋರ್ ಅಂದರೆ ಶೇವಿಂಗ್ ಏನಾದ್ರು ಮಾಡ್ತಾ, ಇದು ಮಸಾಜ್ ಇರಬೇಕು. ಇಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ ಲೇಡಿ. ಇಲ್ಲಿ ನೋಡಿ ಟಬ್ಬಲ್ಲಿ ಬಾಸಲ್ ಸ್ನಾನ ಮಾಡೋದು ರೀತಿ. ಇದು ಏನಿದು ಏನು ಓಡ್ತಾ ಇದೆಯಲ್ಲಪ್ಪ, ಇದು ಕರ್ಣ ಏನೋ ಓಡ್ತಾ ಇದೆ ಅದು. ಇದು ನೋಡಿ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ, ಏನು ಹೇಳಿ, ಇದ್ರೊಳಗೆ ಇವಾಗೆಲ್ಲ ಮಷಿನ್ ಒಳಗೆ ಬಂದಿದೆಯಲ್ಲ, ಸೊ ಇಲ್ಲಿ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಇದು ಏನು ಎಣ್ಣೆ ಸ್ನಾನನ ಅಥವಾ ಎಂಥದ್ದು, ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಾದರೆ ಹೇಳಿ ನೋಡೋಣ. ಕೊಂಡು ಬಾಯಲ್ಲಿ ನೀರು ಹಾಕ್ತಾ ಇದ್ದಾರೋ ಏನೋ ಮಾಡ್ತಾ ಇದ್ದಾರೆ. ನಾವು ಹೀಗೆ ನೋಡ್ಕೊಂಡು ಹೋದ್ವಿ, ಯಾಕಂದರೆ ಅದು ಅಪ್ಪಿದೆ ಅಲ್ಲಿ, ಈ ಕೆಳಗಡೆಯಿಂದ ಮೇಲೆ ಹೋಗಬೇಕು. ಅದು ನನಗೆ ಸುಸ್ತಾಗ್ತಾ ಇದೆ. ಅಲ್ಲಿ ವಾಯ್ಸ್ ಏನೂ ಮಾಡಲಿಲ್ಲ, ನಾನು ಮನೇಲಿ ಬಂದೇ ವಾಯ್ಸ್ ಮಾಡಿದೆ ನಿಮಗೆ. ವೀಡಿಯೋ ಮಾಡ್ಕೊಂಡ್ರೆ ಸಾಕಾಗಿತ್ತು ಅಷ್ಟೇ, ಬಿಟ್ಟರೆ ನಾನು ಹತ್ತಬೇಕಲ್ಲ ಅಲ್ಲಿ ಸುಸ್ತು. ಎಷ್ಟು ಆಲ್ರೆಡಿ 1 ಕಿಲೋಮೀಟ್ರ್ ನೋಡ್ಕೊಂಡು 1.5 ಕಿಲೋಮೀಟ್ರ್ ನೋಡೋದು ಸಾಕಾಗಿ ಈ ಕಡೆ ಬಂದು ಮತ್ತೊಂದು ಸಲ ಏನಿಲ್ಲ ಅಂದರೆ ಸುಮಾರು ದೂರ ಇದೆ ಅದು. ಅಲ್ಲೇ ರೌಂಡ್ ಆಗಬೇಕಲ್ವಾ, ಅದು ಅಪ್ ಆ್ಯಂಡ್ ಡೌನೇ ಜಾಸ್ತಿ ಇದೆ, ಕಾಲುಗಳೆಲ್ಲ ನೋವು ಬಂದ್ಬಿಡ್ತು. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿ ಊಟದ ವ್ಯವಸ್ಥೆ ಇದೆ ಕನ್ನೇರಿ ಮಠದಲ್ಲಿ, ಊಟದ ವ್ಯವಸ್ಥೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ಸುಮ್ಮನೆ ಹೇಳಬಾರ್ದು, ಅದು ಬೇಡ ಇರಲಿ. ನನಗೆ ಯಾಕೋ ಊಟದ ವ್ಯವಸ್ಥೆ ಇಷ್ಟ ಆಗಲಿಲ್ಲ. ನಾವೇ ಕಟ್ಕೊಂಡು ಹೋಗೋದು ಒಳ್ಳೆಯದು, ಇಲ್ಲಾಂದ್ರೆ ಅದು ಹೋಟ್ಲು ಕೂಡ ಇರುತ್ತೆ, ಅದು ಮಾಡಿದರೂ ಅಡ್ಡಿಲ್ಲ. ನಮ್ಮದೇನು ನಮ್ದು ಕೆಲಸ ಆಯಿತಾ, ನಮ್ಗೆ ಇಷ್ಟ ಆಯಿತಾ ಅಷ್ಟೇ ಹೇಳಬೇಕು, ಇಲ್ಲಾಂದರೆ ಬೇಡ ನೀನು ಹೇಳಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಇಲ್ಲೇ ಯೂಟ್ಯೂಬಲ್ಲಿ ಅಲೋ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಊಟದ ವ್ಯವಸ್ಥೆ ನನಗೆ ಇಷ್ಟ ಆಗಲಿಲ್ಲ. ನಾವು ಬೇಕಾದರೆ ಬುತ್ತಿ ಕಟ್ಕೊಂಡಾರು ತರ್ಬೋದು, ಇಲ್ಲಾಂದರೆ ಪಾರ್ಸಲಾರು ತಂದು ತಿನ್ಬೋದು, ಇಲ್ಲಾಂದರೆ ಅಲ್ಲೂ ಸಿಗತ್ತೆ. ಇದು ನೋಡಿ ಗುಹೆ, ಆ ಗುಹೆಯ ಒಳಗೆ ಒಂದೊಂದು ಸ್ಟ್ಯಾಚ್ಯುಗಳನ್ನು ಮೂರ್ತಿಗಳನ್ನು ಇಟ್ಟಿದ್ದಾರೆ. ಓಕೆನಾ, ಅದು ನಿಮಗೆ ಇವಾಗ ತೋರಿಸ್ತೀನಿ ನಾನು, ಒಂದೊಂದಾಗಿ ನೋಡ್ಕೊಂಡು ಬರೋಣ ಆಯಿತಾ. ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ಥರ ಕಟ್ಟಿದ್ದಾರೆ ಅವರು. ಒಳಗಡೆ ಹೋದರೆ ಎಲ್ಲ ಮೂರ್ತಿಗಳಿದೆ, ಆ ಗುಹೆ ಥರನೇ, ಒಳ್ಳೆ ಮಣ್ಣಿನ ಗೋಡೆ ಥರನೇ ಇದು ಮಾಡಿದ್ದಾರೆ. ಅದು ಮಣ್ಣಿಂದಲ್ಲ, ಅದು ಮರಳು ಮಿಶ್ರಿತವಾಗಿ ಅದೇನು ಮಾಡಿದ್ದಾರೆ ಅದೇ ಥರನೇ ಕಟ್ಟಿದ್ದಾರೆ ಅವರು. ಮಣ್ಣಿನ ಥರನೇ ಕಾಣಲಿ ಅಂತ ಕಟ್ಟಿದ್ದಾರೆ, ಆದರೂ ಮಣ್ಣಲ್ಲ ಅದು. ಓಕೆನಾ, ಅದು ಮರಳು ಮತ್ತು ಕಾಂಕ್ರೀಟ್ ಇದೆಯಲ್ಲ, ಅದು ಎರಡು ಮಿಕ್ಸ್ ಮಾಡಿ ಒಡಕ್ ಥರ ಏನೋ ಡಿಸೈನ್ ಮಾಡಿದ್ದಾರೆ ಅವರು ಅಷ್ಟೇ, ಮಣ್ಣಲ್ಲ ಅದು. ರಿಯಲ್ ನೋಡ್ಲಿಕ್ಕೆ ಒಳ್ಳೆ ಮಣ್ಣಿನ ಥರನೇ ಇದೆ ಅಲ್ವಾ. ಎಲ್ಲ ಕಡೆ ಯಾವ ಕಡೆ ನೋಡಿದ್ರು ಸ್ಟೇಟ್, ಯಾವ ಕಡೆ ನೋಡಿದ್ರು ಗೊಂಬೆ. ಆ ಮನುಷ್ಯನ ರೀತಿನೇ ಕಾಣಿಸುತ್ತೆ, ನೋಡಿದ್ರೆ ಮನುಷ್ಯನ ರೀತಿನೇ ಕಾಣಿಸುತ್ತೆ. ಇದು ಪಕ್ಕ ಹಿಂದಿ ಇದ್ರೆ ಓದ್ಬೋದು. ಇದು ಸ್ವಲ್ಪ ಮರಾಠಿ ಮಿಕ್ಸ್ ಇದೆ, ಅದು ಗೊತ್ತೇ ಆಗಲ್ಲ. ಅದು ಪಕ್ಕ ಹಿಂದಿ ಇರಬೇಕು, ಅದು ಓದೋದು ಒಂದು ಸ್ವಲ್ಪ ತಪ್ಪಾಗಲ್ಲ. ಅದು ಮರಾಠಿ ಮಿಕ್ಸ್ ಆದರೆ ಒಂದು ಸ್ವಲ್ಪ ಗೊತ್ತೇ ಆಗಲ್ಲ ಅದು. ನೋಡಿ ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಟಿಕೆಟು ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ, ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಳಗಡೆ ಒಳಗೆ ಮತ್ತೇನಾದರೂ ಅವ್ರು ಹೇಳಿದ್ದಾರೆ, ಒಂದು ಏನೂ ಮುಟ್ಟಬಾರ್ದು ಅಲ್ಲಿ ಅಂತ. ಅವ್ರ ಕ್ಯಾಮ್ರಾ ಇದೆ, ಏನಾದರೂ ಮುಟ್ಟಿ ಟಚ್ ಮಾಡಿದ್ರು 1,000 ರೂಪಾಯಿ ದಂಡ. ಮುಟ್ಟೋ ಹಾಗೆ ಇಲ್ಲ, ಮೊಬೈಲ್ ಅಲೋಡ್ ಇದೆ ಆದರೆ ಮುಟ್ಟೋ ಹಾಗಿಲ್ಲ. ಮುಟ್ಟಿದರೆ 1,000 ರೂಪಾಯಿ ದಂಡನೇ ಮೊದಲೇ ಹೇಳಿದ್ದಾರೆ ಅವರು. ಕ್ಯಾಮ್ರಾ ಇರುತ್ತೆ, 1,000 ರೂಪಾಯಿ ದಂಡ ಕಟ್ಟಬೇಕು. ಹೌದು ಪಾಪ, ಒಂದೊಂದು ಇದಾದರೂ ಎಷ್ಟೊಂದು ಖರ್ಚಿದೆ ಗೊತ್ತಾ. ಆ ಮೆಟ್ಟಳಿಗೆ ತುಂಬ ಕಾಸ್ಟ್ಲಿ ಇದೆ ಅದೆಲ್ಲ, ಸೊ ಅವರು ಅದಕ್ಕಾಗಿ ಹೇಳ್ತಾರೆ. ಹೌದು, ಒಳ್ಳೆಯದೇ ಆಯಿತು ಮಾಡಿದ್ದು, ಯಾಕಂದರೆ ಅವ್ರು ಎಲ್ಲ ಪಾಪ ಅವ್ರು ನೋಡಲಿ ಅಂತ, ಎಲ್ಲರ ಮೆಮೊರಿ ಹೋಗಲಿ ಅಂತ ಮಾಡಿರ್ತಾರೆ. ಸೊ ಬೇರೆ ಯಾರ್ಯಾರೋ ಹೋಗೋದು, ಅದು ಹಾಳು ಮಾಡೋದು, ಮತ್ತೆ ಮತ್ತೆ ಅದು ಎಷ್ಟೊಂದು ಖರ್ಚಾಗತ್ತೆ ಗೊತ್ತಾ ಅದು ಮಾಡಲಿಕ್ಕೆ. ಇನ್ನು ಗಿಡಗಳದು ತರಲಿಕ್ಕೆ ಅಲ್ವಾ, ಮಾಡಬೇಕಲ್ಲ ಅದು. ನೋಡಿ ಆ ಗುಹೆ ಒಳಗೆ ಈ ಥರ ಇದೆ, ನಾನು ತೋರಿಸಿದ್ನಲ್ಲ ಅದರೊಳಗೆ ಈ ಥರ ಎಲ್ಲ ಇದೆ. ಹಿಂದ್ಗಡೆ ಸ್ಕ್ರೀನ್ ಹೊಡೆದಿದೆ, ಸೊ ಅದಕ್ಕಾಗಿ ಆ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಗುಹೆ ಇತ್ತು, ಸೇಮ್ ಮಣ್ಣಿನ ಥರನೇ, ಮಣ್ಣಲ್ಲ ಏನೂ ಅಲ್ಲ ಅದು ಸಿಮೆಂಟ್ ಮತ್ತು ಮರಳು ಇದೆಯಲ್ಲ ಮಿಕ್ಸ್ ಮಾಡಿ ಆ ಒಡಕ್ ಥರನೇ, ಮಣ್ಣಿನ ಥರನೇ ಎಂಟೆ ಮಾಡಿದ್ದಾರೆ ಅವರು. ಅದೇ ಹೋಗಿ ಅದಕ್ಕೆ ಗ್ರಿಪ್ ಆಗಂಗೆ ಇದು ಮಾಡಿದ್ದಾರೆ ಅವರು. ಒಡಕ್ ಚೆನ್ನಾಗಿ ಕಾಣುತ್ತಲ್ಲ, ಒಳ್ಳೆ ಮಣ್ಣಿನ ಥರನೇ. ನಾನು ಮುಟ್ಟು ನೋಡಿದ್ರೆ ಮಣ್ಣೇನ ಅಂತ ಅಲ್ಲ, ಇವ್ರಂದ್ರು ಅದು ಸಿಮೆಂಟ್ ಮತ್ತು ಮರಳು ಎರಡು ಮಿಶ್ರಣ ಮಾಡಿ ಕಟ್ಟಿದ್ದಾರೆ ಅಂತ ಅಂದರು. ಅದು ಮರಳಲ್ಲ ಏನೂ ಅಲ್ಲ.
ಮರಳಾಗಿದ್ರೆ ಇದು ಮಣ್ಣಾಗಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಒರಳೆ ಹಿಡಿತಿತ್ತು, ಮಣ್ಣಲ್ಲ ಅದು. ಕೀಳಕ್ಕೆ ಬರಲ್ಲ, ಗಟ್ಟಿ ಇದೆ ಅದು. ನೋಡಿದ್ರೆ ಟ್ರೈ ಮಾಡಿದೆ ನಾನು, ಚೆನ್ನಾಗಿದೆ. ತುಂಬ ದೊಡ್ಡ ರೌಂಡ್ ಇದೆ, ಚೆನ್ನಾಗಿದೆ. ನಿಮಗೆ ಒಂದು ತೋರಿಸ್ಲಿಕ್ಕೆ ಹೋದ್ರೆ ಒಂದು ಮೂವಿನೇ ಆಗತ್ತದು. ನಾನು ಅದಕ್ಕೆ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದು ಪಾರ್ಟ್ 3 ಅಂತ ಮಾಡಿ ಹಾಕಬೇಕು ನಾನು ಇವಾಗ. ಇದು ಚೆನ್ನಾಗಿದೆ, ಬರ್ಬೋದು. ಕೊಲ್ಲಾಪುರ ಹತ್ರ ಇದೆ, ಚೆನ್ನಾಗಿದೆ. ಕನ್ನೇರಿ ಮಠ ಅಂತ ಸ್ವಾಮಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಹಿಡ್ಕೊಂಡು ನೋಡಿದೆ, ನಮ್ಗೆ ಅಲ್ಲಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೆ ನಾನು. ಇದು ನೋಡಿ, ಚೆನ್ನಾಗಿ ನೋಡ್ಲಿಕ್ಕೆ ಖುಷಿ ಆಗತ್ತೆ ಇದೆಲ್ಲ. ಇಲ್ಲೊಂದು ಸ್ಟೆಪ್ಪಲ್ಲೂ ಅಲ್ಲೊಂದು 1-2-3 ಹೆಜ್ಜೆ ಈ ಕಡೆ ಬರುತ್ತೆ, ಇನ್ನೊಂದು 2-3 ಹೆಜ್ಜೆ ಇದ್ದು ಈ ಕಡೆ ಬರುತ್ತೆ. ಇಲ್ಲಿ ನೋಡಿ, ಋಷಿ ಮನಿಗಳು. ಋಷಿ ಕೆಲವತ್ತು ಗೊತ್ತಾಗತ್ತೆ, ಕೆಲವರು ಗೊತ್ತೇ ಆಗಲ್ಲ. ನೋಡಿ ಅದು ಹೆಂಗೆ ಕಾಣತ್ತಲ್ವಾ, ಅದು ಮಣ್ಣಿನ ಗೋಡೆ ಥರನೇ ಹೆಂಟೆ ಹೆಂಗೆ ಕಾಣಿಸತ್ತಲ್ವಾ ನೋಡಿ ಅಲ್ಲ, ಮಣ್ಣಿನ ಹೆಂಟೆ ಥರನೇ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಥರ ಸ್ಟ್ಯಾಚ್ಯೂಗಳೆಲ್ಲ ಇದೆಲ್ಲ ಮುಟ್ಟಬಾರ್ದು, ಮುಟ್ಟಿದ್ರೆ 1000 ರೂಪಾಯಿ ದಂಡ. ಇಲ್ಲಿ ನೋಡಿ, ಕೃಷಿ ಮನಿಗಳು ಏನೋ ಮಾತಾಡ್ತಾ ಇದ್ದಾರೆ ನಿಂತ್ಕೊಂಡು. ಇಲ್ಲಿ ನೋಡಿ, ಅಲ್ಲೇ ವಾಯ್ಸ್ ಕೊಟ್ಟು ಮಾಡಿದ್ರೆ ಜನಗಳು ಕಚ 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 ಸೌಂಡು. ಇಲ್ಲಿ ನೋಡಿ ಈ ಥರ ಚೆನ್ನಾಗಿದೆ. ವರ್ಣನೆ ಮಾಡ್ಬೋದು, ಆದರೆ ನನಗಿದು ಅಷ್ಟು ಗೊತ್ತಾಗಲ್ಲ. ನೋಡಿ, ಮಣ್ಣಿನ ಗೋಡೆನೇ ಅನ್ಸುತ್ತೆ, ಆ ಥರ ಇದೆ. ಮಾತ್ರ ಕೈ ಕೊಚ್ಚಿದ್ರು ಮಾತ್ರ ರಕ್ತನೇ ಬರುತ್ತೆ, ಅಷ್ಟು ಇದೆ, ಗಟ್ಟಿ ಇದೆ. ಏನು ಹೇಳಿ, ಮತ್ತು ಗೋಡೆ ಇದೆಯಲ್ಲ, ಕೈಗೆಲ್ಲ ತಾಗಿದ್ರೆ ಪಕ್ಕ ಪರ್ಚತ್ತದು. ಚೆನ್ನಾಗಿದೆ, ರಿಯಲ್ ಏನೋ ಅನಿಸ್ಬೇಕು, ಆ ಥರ ಇದೆ. ರಿಯಲ್ ಥರನೇ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲೂ ಇದೆ ನೋಡಿ, ಮಾಡಿಟ್ಟಿದ್ದಾರಲ್ಲ ಅದಕ್ಕೆ ಕೊಡಬೇಕು. ತುಂಬ ಚೆನ್ನಾಗಿದೆ. ಅದೇ ಥರನೇ ಮಾಡಿ ಸ್ಟ್ಯಾಚು ಮಾಡಿ, ಗೊಂಬೆಗಳ ಥರ ಮಾಡಿ ನೋಡಿ. ಅಂದರೆ ಮೊದಲೇ ಬುಕ್ಕಲ್ಲೆಲ್ಲ ಇರ್ತಿತ್ತಲ್ವಾ, ಸೊ ಇದನ್ನು ನೋಡಲಿ ಅಂತ ಮಾಡಿದ್ದಾರೆ. ಈ ಥರ ಇತ್ತು ಹಿಂದಿನ ಚರಿತ್ರೆಯಲ್ಲಿ, ಹಿಂದಿನದೆಲ್ಲ ನೆನಪಾಗ್ಬಿಡತ್ತೆ. ಬುಕ್ಕಿನ ಹವ್ಯಾಸ ಓದೋರಿಗೆ ಇದೆಲ್ಲ ಗೊತ್ತಾಗುತ್ತೆ. ನಾನೇನೇನು ತೋರಿಸಿದ್ನಲ್ಲ ಅದೆಲ್ಲ ಗೊತ್ತಾಗುತ್ತೆ. ಅಷ್ಟು ಇಲ್ಲ, ನಾವು ಒಳ್ಳೆ ಗೊಂಬೆ ನೋಡ್ದಂಗೆ ನೋಡ್ಕೊಳ್ಬೇಕಷ್ಟೇ. ಚೆನ್ನಾಗಿದೆ ಅಂತ ಒಂದು ವಿಡಿಯೋ ಮಾಡಿದೆ, ಯೂಟ್ಯೂಬಿಗೆ ಹಾಕೋಣ ಅಂತ. ಇದು ನೋಡಿ, ಮಣ್ಣಿನೊಳಗೂ ಈ ಥರ ಮಾಡಿ ಗೊಂಬೆ ಕೆತ್ತನೆ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಕೋಳಿದು ಇದು ಮಾಡಿದ್ದಾರೆ, ಕೋಳಿಗೆ ಬಾಣ ಬಿಟ್ಟಿದ್ದಾರೋ ಅಥವಾ ಹೌದು ಬಿಲ್ಲು ಬಾಣ, ಇದು ಬಾತುಕೋಳಿ ಬಿಲ್ಲು ಬಾಣ ಹಾಕಿ ಈ ಥರ ಮಾಡಿದ್ದಾರೆ. ಅಂದರೆ ಅದರ ರೂಪ ತೋರಿಸಿದ್ದಾರೆ, ಈ ಥರ ಆಗಿದೆ. ಏನು ಮುಟ್ಟ ಹಾಗಿಲ್ಲ. ನಾವು ಇರ್ತಾರಲ್ಲ ಕೆಲವರು ಕಿಡಿಗೇಡಿಗಳು, ಅವರಿಗೆ 1000 ರೂಪಾಯಿ ದಂಡ ಮುಟ್ಟಿದ್ರು ಗೊತ್ತಾಗತ್ತೆ. ಅವ್ರು ಮುಟ್ಟಿಲ್ಲ ಅಂದರೂ ಅಲ್ಲಿ ಕ್ಯಾಮ್ರಾ ತೋರಿಸುತ್ತೆ, ನಿಜ ಹೇಳುತ್ತಲ್ವಾ. ಸೊ ಇದೇನೂ ಅಲ್ಲ, ಇನ್ನು ಮುಂದೆ ಹೋದರೆ ಒಳ್ಳೆ ಇದೆ. ರಥ ಎಳೆಯೋದು, ಮನುಷ್ಯರು ಕೆಲಸ ಮಾಡೋದು, ಮತ್ತು ತರಕಾರಿ ವ್ಯಾಪಾರ ಮಾಡೋದು, ಆ ಥರ ಎಲ್ಲ ಇದೆ. ಏನೂ ಇಲ್ಲ ಅಂತ ಇಲ್ಲ, ಎಲ್ಲ ಇದೆ. ಹಾಕ್ತೀನಿ, ಏನಿಲ್ಲ ಅಂದರೆ ಅದು ಪಾರ್ಟು ನೋಡಿ.
ಸೇಮ್ ಗೋಡೆ ಮಾತ್ರ ಮಣ್ಣಿಂದೆ ಗೋಡೆ ಅನ್ಬೇಕದ ಆ ಥರ ಇದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ನಾವು ಹೋಗಲಿಲ್ಲ ಅಂದರೆ ಮುಂದೆ ಜನ ನುಗ್ತಾರೆ ಅಂತ ಜನ ಬೇರೆ ಇದ್ದಾರೆ. ಇದು ನೋಡಿ ಇಲ್ಲಿ ಯಾರು ನೋಡಿ, ಓಹೋ ಜಿಂಕೆ ಸೀತೆ ಇರಬೇಕು. ಯಾರು ಹುಲಿ ಸೀತೆ ಇರಬೇಕು. ಗಿಡಗಳು ಹೆಂಗೆ ತಯಾರು ಮಾಡಿಟ್ಟಿದ್ದಾರೆ ನೋಡಿ, ಅದಕ್ಕೆ ಕೊಡ್ಬೇಕಲ್ವಾ. ರಿಯಲ್ ಥರನೇ ಇದೆ. ಗಿಡಗಳು ಹೇಗಿದ್ದಾರೆ ರಿಯಲ್ ಥರನೇ ಇದೆ ನೋಡಿ. ಇಲ್ಲಿ ನೃತ್ಯ, ಭರತನಾಟ್ಯ ಸ್ಟೆಪ್ ಹಾಕಿ ಗೊಂಬೆ ತಯಾರು ಮಾಡಿದ್ದಾರೆ. ಮುಗೀತು ಇಲ್ಲಿಗೆ. ಇನ್ನೂ ತೊಗೊಂಡು ಬರ್ತೀನಿ, ಇನ್ನೂ ಇದೆ ವಿಡಿಯೋ ಎಂಡ್ ಆಗಿಲ್ಲ. ಓಕೆ.